ಕನ್ಫ್ಯೂಷನ್ ಬಾರ್ಗು. ಏನು ಲೆಗ್ ಸ್ಪಿನ್ನು ಆಫ್ ಸ್ಪಿನ್ನು ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲ, ಆ ಹುಡುಗಿ ನಮ್ಮ ಸಿಹಿ ಅಲ್ಲ ಅಂದಿದ್ರೆ ಅವತ್ತು ನಡೆದಿದ್ದು ಅವಳಿಗೆ ಹೆಂಗೆ ಗೊತ್ತಿರುತ್ತೆ? ಗೊತ್ತಿದೆ ಅಂದಮೇಲೆ ಅವಳು ನಮ್ಮ ಸಿಹಿ ಅಂತ ನನಗಂತೂ ಕನ್ಫರ್ಮ್ ಆಯಿತು. ನಿಂಗೂ ಆಗಿದೆ ಅಲ್ವಾ? ನೋ ಚಾನ್ಸ್. ಆ ಹುಡುಗಿ ಸಿಹಿ ಅಲ್ಲ. ಅವಳು ಸಿಹಿ ಅಲ್ಲ ಅಂತ ನಾನು ಪ್ರೂವ್ ಮಾಡೋದಕ್ಕೆ ಹೋದ್ರೆ ಅವಳು ನನಗೆ ತಿರುಗೇಟ್ ಕೊಟ್ಟು ಎಲ್ರ ಮುಂದೆ ಹೇಗೆ ನಾನು ಬಾಯಿ ಮುಚ್ಚಿದ್ಲು ನೋಡು. ನನಗಂತೂ ತಲೆ ಕೆಡ್ತಿದೆ ಬಾರ್ಗು. ಅಲ್ಲ, ಅವಳು ಸಿಹಿ ಅಲ್ಲ ಅಂದರೆ ಅವಳಿಗೆ ಇದೆಲ್ಲ ಗೊತ್ತಿರೋಕ್ಕೆ ಹೇಗೆ ಸಾಧ್ಯ? ಒಂದು, ಸೀತಾ ಹೇಳ್ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳೋಣ. ಆದರೆ ಸೀತಂಗೆ ಏನು ನಡೆದಿದೆ ನೆನಪಿಲ್ವಲ್ಲ. ಸಿಹಿಗೆ ಇಷ್ಟೆಲ್ಲ ಬುದ್ಧಿ ಇರಲಿಲ್ಲ ವಿಶ್ವ. ಈ ಹುಡುಗಿ ತುಂಬಾ ಚಾಲಾಕಿ ಇದ್ದಾಳೆ. ಈ ಡ್ರಾಯಿಂಗ್ ಅಲ್ಲಿ ನನ್ನನ್ನ ಬಿಡಿಸಿ ನನ್ನ ಗೇಮನ್ನೇ ಚೇಂಜ್ ಮಾಡಿಬಿಟ್ಲು. ಸಿಹಿಗೆ ಈ ಹುಡುಗಿಗಿರೋ ಅಷ್ಟು ಬುದ್ಧಿ ಇಲ್ಲ ವಿಶ್ವ. ಬಡಿಬೋಗರ ಬಾಂಟಿ, ಆಗ ಬುದ್ಧಿ ಇರಲಿಲ್ಲ, ಈಗಿದೆ. ನೋಡ್ತಾ ಇರಿ, ಇನ್ಮೇಲೆ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಲ್ಲ, ನೀನು ಫೋನಲ್ಲಿ ಮಾತಾಡ್ತಾ ಇರೋ ಥರ ಡ್ರಾಯಿಂಗ್ ಬಿಡಿಸಿದ್ದಕ್ಕೆ ನೀನು ಯಾಕೆ ಕೊತ ಅಂತ ಹುಡ್ಕೋತಿದ್ಯಾ? ಹೌದು ಬಾರ್ಗು, ಅವತ್ತು ನೀನು ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ? ಏನು ವಿಷಯ? ಅದೆಲ್ಲ ನನಗೆ ಹಾಕ್ಬಿಡು, ಬೇಡ. ಲೈಟರ್ ಕೊಡು. ನನ್ನ ಹತ್ರಲ್ಲಿ ಇರ್ಬಾರ್ಗು. ಕೊಡ್ತೀನಿ. ಚಿಕ್ಕಿ, ಈ ಡ್ರಾಯಿಂಗ್ ಯಾಕೆ ಸುಟ್ರಿ? ಅಲ್ಲ, ಈ ಡ್ರಾಯಿಂಗ್ ಮೇಲೆ ಯಾಕೆ ಇಷ್ಟೊಂದು ಕೋಪ? ಭಾರ್ಗು, ಸಿಕ್ಕಾಕೊಂಡಿಯಲ್ಲ. ಕೋಪ ಅಲ್ಲ ಅಪ್ಪು, ಸೀತನ್ ಬಗ್ಗೆ ಇರೋ ಕಾಳಜಿ. ನೀನೇ ಹೇಳಿದ್ಯಲ್ಲೋ, ಸೀತನ್ಗೆ ಹಳೇದು ಯಾವುದು ನೆನಪು ಬರಬಾರ್ದು, ಅವಳು ಈಗ ಹೇಗಿದ್ದಾಳೋ ಹಾಗೆ ಇದ್ದು ಬಿಡ್ಲಿ ಅಂತ. ಅದಕ್ಕೆ ಸುಟ್ಟು ಹಾಕ್ದೆ. ಆ ಡ್ರಾಯಿಂಗ್ ಅಲ್ಲಿರೋ ವಿಷಯ ಸೀತನ್ ಹುಟ್ಟಿದ ದಿನದ್ದು ಕಣೋ. ಮತ್ತೆ ಸೀತಾ ಅದನ್ನ ನೋಡಿ ಸಿಹಿಗೆ ಆಕ್ಸಿಡೆಂಟ್ ಆಗಿದ್ ನೆನಪಾಯ್ತು ಅಂತಂದ್ರೆ ಮತ್ತೆ ನಮ್ ಸೀತಾ ಹಳೆ ತರನೇ ಆದ್ರೆ ಏನು ಮಾಡೋದು? ಅದಕ್ಕೆ ಆ ಡ್ರಾಯಿಂಗೇ ಇರಬಾರ್ದು ಅಂತ ಸುಟ್ಟು ಹಾಕ್ಬಿಟ್ಟೆ. ಓಕೆ ಚಿಕ್ಕಿ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಆದ್ರೆ ಒಂದು ಮಾತಂತೂ ನಿಜ ಅಪ್ಪು, ಆ ಹುಡುಗಿ ಸಿಹಿ ಅಲ್ಲ. ನೀನ್ ಏನೇ ಹೇಳು, ಆ ಹುಡುಗಿನ ಸಿಹಿ ಅಂತ ನನ್ನಿಂದ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕಣೋ. ಅವಳು ನಮ್ ಚಿಕ್ಕಿ, ಇಷ್ಟಾದ್ಮೇಲೂ ನೀವು ಅವಳು ಸಿಹಿ ಅಂತ ನಂಬೋದಿಲ್ಲ ಅಂದಮೇಲೆ ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಚಿಕ್ಕಿ.
ನನಗಿದು ಬೇಡ. ನನ್ಗೆ ಅಪ್ಪ ಅಮ್ಮ ಬೇಕು. ನನ್ನ ಅಮ್ಮನೂ ನನ್ನ ಜೊತೆ ಇದ್ರೆ ನೀನೆಷ್ಟು ಲಕ್ಕಿಗಳಲ್ವಾ ಸುಬ್ಬಿ. ಅಪ್ಪ ಅಮ್ಮನ ಜೊತೆ ಇರ್ತೀಯ, ಆಟ ಆಡ್ತೀಯ, ಅವ್ರನ್ನ ಹಗ್ ಮಾಡ್ತೀಯ, ಕಿಸಿ ಕೊಡ್ತೀಯ. ನನಗೂ ಸೀತಮ್ಮನ ಜೊತೆ ಅಪ್ಪನ ಜೊತೆ ಆಟ ಆಡಬೇಕು ಅಂತ ಆಸೆ ಆಗುತ್ತೆ. ಆದರೆ ಅದಾಗಲ್ವಲ್ಲ. ನಿನ್ನ ಜಾಗಕ್ಕೆ ನಾನು ಬಂದಂತ ನಿಮ್ಗೆ ಬೇಜಾರಾ? ಇಲ್ಲ ಸುಬ್ಬಿ, ನೀನು ಬಂದಿದ್ದಕ್ಕೇನೆ ಅಪ್ಪ ಸೀತಮ್ಮ ಹ್ಯಾಪಿಯಾಗಿದ್ದಾರೆ. ನೀನಿಲ್ಲ ಅಂದರೆ ಸೀತಮ್ಮ ಹೀಗೆ ಸ್ಮೈಲ್ ಮಾಡ್ತಾ ಇರಲಿಲ್ಲ. ನನಗೆ ನಿನ್ನ ಬಗ್ಗೆ ಬೇಜಾರಿಲ್ಲ ಸುಬ್ಬಿ, ಆದರೆ ನಾನು ನಿನ್ನ ಜೊತೆ ಇರಬೇಕಿತ್ತು ಅಂತ ಆಸೆ. ಆದರೆ ಅದಾಗಲ್ಲ. ಸೀತಮ್ಮನ್ನ ಹಗ್ ಮಾಡೋಣ, ಅವ್ರ ಮಡ್ಲಲ್ಲಿ ಮಲ್ಗೋಣ ಅಂದ್ರೂ ಆಗಲ್ಲ. ಆದರೆ ಹನುಮಾನ್ ಚಾಲೀಸ್ ಹೇಳಿದ್ರೆ ಒಂದಿನ ನನಗೆ ಪವರ್ ಬರುತ್ತೆ. ಆದರೆ ಅದು ಯಾವತ್ತಾಗುತ್ತೋ ನನಗೆ ಗೊತ್ತಿಲ್ಲ.